सद्ब्रह्मणे नमः। अथ ब्राह्मे महापुराणे एकोनविंशत्यधिक-200 219 ಅಧ್ಯಾಯವು. ಆಗ ಮುನಿಗಳು ತಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಪರಲೋಕವನ್ನು ಹೊಂದಿರತಕ್ಕ ಜೀವರಿಗೆ ಅವರ ಪುತ್ರರಾಗಲಿ ಅಥವಾ ಇತರ ಬಂಧುಗಳಾಗಲಿ ಶ್ರಾದ್ದವನ್ನು ಹೇಗೆ ಮಾಡಬೇಕು ಎಂದು ಪ್ರಶ್ನಿಸಲು ವ್ಯಾಸ ಮಹರ್ಷಿಯು ಹೇಳತೊಡಗಿದರು. ಎಲೈ ಮುನಿಗಳಿರ, ಜಗತ್ಪ್ರಭುವೂ ಲೋಕಪಾವನನೂ ಆದ ವರಾಹರೂಪನಾದ ಶ್ರೀಹರಿಯನ್ನು ಧ್ಯಾನಿಸಿ ಶ್ರಾದ್ದಕಲ್ಪವನ್ನು ಯಥಾವತ್ತಾಗಿ ನಿಮಗೆ ತಿಳಿಸುವೆನು, ಕೇಳಿರಿ. ಹಿಂದೆ ಕೋಕಾಜಲದಲ್ಲಿ ಮುಳುಗಿ ಹೋಗಿದ್ದ ಪಿತೃಗಳನ್ನು ಆ ಸ್ವಾಮಿಯು ಶ್ರಾದ್ದವನ್ನು ಮಾಡಿ ಅಲ್ಲಿಂದ ಉದ್ಧಾರ ಮಾಡಿದನು. ಎಲೆ ಬ್ರಾಹ್ಮಣ ಶ್ರೇಷ್ಠರೇ, ಅದನ್ನು ನಿಮಗೆ ತಿಳಿಸುವೆನು ಎನ್ನಲು ಆ ಮುನಿಗಳು ವ್ಯಾಸ ಮಹರ್ಷಿಯನ್ನು ಕುರಿತು, ಓ ದ್ವಿಜಶ್ರೇಷ್ಠ, ಹಿಂದೆ ಪಿತೃಗಳು ಕೋಕಾ ನದಿಯ ನೀರಿನಲ್ಲಿ ಮುಳುಗಲು ಕಾರಣವೇನು? ಆ ವರಾಹನು ಅವರನ್ನು ಅಲ್ಲಿಂದ ಮೇಲಕ್ಕೆತ್ತಿದುದಾದರೂ ಹೇಗೆ? ಆ ಕೋಕಾಮುಖವೆಂಬ ಋಷಿ ಸೇವಿತವಾದ ತೀರ್ಥವು ಭೋಗ ಮೋಕ್ಷಗಳನ್ನು ಕೊಡುವಂತಹುದು ಎಂಬುದಾಗಿ ಕೇಳಿರುವೆವು. ಇದೆಲ್ಲವನ್ನೂ ನಾವು ಕೇಳಬೇಕೆಂದು ಕುತೂಹಲವಾಗಿರುವುದು, ಕೇಳಬೇಕು ಎಂದು ಪ್ರಶ್ನಿಸಿದರು. ಆಗ ವ್ಯಾಸ ಮಹರ್ಷಿಯು ಅವರನ್ನು ಕುರಿತು ಹೇಳತೊಡಗಿದನು. ಎಲೆ ಮುನಿಗಳಿರ, ಹಿಂದೆ ತ್ರೇತಾ ಮತ್ತು ದ್ವಾಪರ ಯುಗಗಳ ಸಂಧಿ ಸಮಯದಲ್ಲಿ ದೇವಮಾನುಷರಾದ ಪಿತೃಗಳು ಮೇರು ಪರ್ವತದ ಮೇಲೆ ವಿಶ್ವೇ ದೇವತೆಗಳೊಡನೆ ಕುಳಿತುಕೊಂಡಿದ್ದರು. ಆ ರೀತಿ ಅವರು ಕುಳಿತಿರುವಾಗ ಸೋಮನ ಪುತ್ರಿಯಾದ ಕನ್ಯೆಯೊಬ್ಬಳು ಕಾಂತಿಯಿಂದ ಬೆಳಗುತ್ತಾ ಅವರೆದುರಿಗೆ ಕೈಮುಗಿದುಕೊಂಡು ಬಂದು ನಿಂತಳು. ಆಗ ದೇವಮಾನುಷರಾದ ಪಿತೃಗಳು ಅವಳನ್ನು ಕುರಿತು, ಎಲ್ಲವೂ ಮಂಗಳಾಂಗಿ, ನೀನ್ಯಾರು? ನಿನ್ನ ಪತಿ ಯಾರು? ಇದೆಲ್ಲವನ್ನೂ ನಮಗೆ ತಿಳಿಸು ಎಂದು ಪ್ರಶ್ನಿಸಿದರು. ಆಗ ಪಿತೃದೇವತೆಗಳನ್ನು ಚಂದ್ರನ ಕಲೆಯಾದ ಆ ಸೋಮಪುತ್ರಿಯು, ನಿಮಗೆ ಇಷ್ಟವಾದಲ್ಲಿ ನೀವೇ ನನಗೆ ಪತಿಗಳಾಗಬಹುದು. ಮೊದಲು ನನ್ನ ಹೆಸರು ಊರ್ಜೆ ಎಂಬುದಾಗಿಯೂ ಇತ್ತು, ಅನಂತರ ಸ್ವಧಾ ಎಂಬುದಾಗಿ ಬೇರೆ ಹೆಸರಾಯಿತು. ನೀವೀಗ ತಾನೇ ನನಗೆ ಕೋಕಾ ಎಂಬುದಾಗಿ, ಅಂದರೆ ಕಾಶಿ ಕೋವಾ ಪ್ರಭು ಎಂದು ಪ್ರಶ್ನಿಸಿದುದರಿಂದ ಆ ಒಂದೊಂದು ಅಕ್ಷರಗಳು ಸೇರಿ ಈ ಹೆಸರಾಯಿತೆಂದು ಭಾವಿಸಬೇಕು. ಹೆಸರಿಟ್ಟಿರಿ, ಈ ಹೆಸರೇ ನನಗಿರಲಿ ಎಂದಳು. ಆಗ ಅವಳ ಮಾತನ್ನು ಕೇಳಿದ ದೇವಮಾನುಷರಾದ ಆ ಪಿತೃಗಳು ಅವಳ ಮುಖವನ್ನೇ ರೆಪ್ಪೆ ಹೊಡೆಯದಂತೆ ನೋಡುತ್ತಾ ತೃಪ್ತಿಯನ್ನೇ ಹೊಂದಲಿಲ್ಲ. ಈ ರೀತಿ ಆ ಕನ್ಯೆಯ ಮುಖದಲ್ಲೇ ನೆಲೆಸಿರುವ ಕಂಗಳುಳ್ಳ ಪಿತೃಗಳನ್ನು ನೋಡಿ ಇವರು ಯೋಗಭ್ರಷ್ಟರಾದರೆಂದು ಭಾವಿಸಿ ಆ ಪಿತೃಗಳನ್ನು ಅಲ್ಲಿಯೇ ಬಿಟ್ಟು ವಿಶ್ವೇ ದೇವತೆಗಳು ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಇತ್ತಲಾಗಿ ಭಗವಂತನಾದ ಚಂದ್ರನು ತನ್ನ ಮಗಳಾದ ಊರ್ಜೆಯನ್ನು ಕಾಣದೆ ಗಾಬರಿಯಾಗಿ ಎಲ್ಲಿ ಹೋದಳೆಂಬುದಾಗಿ ಧ್ಯಾನ ದೃಷ್ಟಿಯಿಂದ ನೋಡಿದನು. ಆಗ ಸೋಮನು ತನ್ನ ಇಚ್ಛೆಯಿಂದಲೇ ತನ್ನ ಮಗಳಾದ ಊರ್ಜೆಯು ಪಿತೃಗಳ ಬಳಿ ಹೋಗಿರುವುದನ್ನು, ಅವಳನ್ನು ಆ ಪಿತೃಗಳು ಸಹ ಮನಃಪೂರ್ವಕವಾಗಿ ತಮ್ಮ ತಪೋಬಲದಿಂದ ಸ್ವೀಕರಿಸಿರುವುದನ್ನು ಅರಿತನು. ಎಲೈ ದ್ವಿಜರಿರ, ಆಗ ಸೋಮನಿಗೆ ಮಿತಿಮೀರಿ ಕೋಪ ಉಂಟಾಗಿ ಪಿತೃಗಳನ್ನು ಕುರಿತು, ಎಲೈ ಬುದ್ಧಿಹೀನರೇ, ನೀವೆಲ್ಲರೂ ಯೋಗಭ್ರಷ್ಟರಾಗಿ ಕೆಳಗೆ ಬಿದ್ದು ಹೋಗಿರಿ. ತಂದೆಯಾದವನು ದಾನ ಮಾಡದಿರುವ ಈ ಕನ್ಯೆಯನ್ನು ನೀವು ಯಾವ ರೀತಿ ತಾನೇ ಬಯಸಿದಿರಿ? ಅದೂ ಅಲ್ಲದೆ ತಂದೆಯಿದ್ದರೂ ಸಹ ಅವನನ್ನು ಗಣಿಸದೆ ಇವಳು ತಾನಾಗಿಯೇ ಸ್ವಾತಂತ್ರ್ಯ ವಹಿಸಿ ಧರ್ಮ ಮಾರ್ಗವನ್ನು ತ್ಯಜಿಸಿ ನಿಮ್ಮನ್ನು ವರಿಸಿದುದರಿಂದ ಇವಳು ಕೋಕಾ ಎಂಬುದಾಗಿ ಪ್ರಖ್ಯಾತವಾಗಿರುವ ನದಿಯಾಗೆ ಹಿಮವತ್ಪರ್ವತದಲ್ಲಿ ಹರಿಯಲಿ ಎಂದು ಶಪಿಸಿದನು. ಈ ರೀತಿಯಾಗಿ ಚಂದ್ರನಿಂದ ಶಾಪ ಹೊಂದಿದ ಆ ದೇವಮಾನುಷರಾದ ಪಿತೃಗಳು ತಮ್ಮ ಯೋಗಬಲದಿಂದ ಭ್ರಷ್ಟರಾಗಿ ಹಿಮವತ್ಪರ್ವತದ ತಪ್ಪಲಿನಲ್ಲಿ ಬಿದ್ದುಬಿಟ್ಟರು. ಆ ಊರ್ಜೆಯೂ ಸಹ ಹಿಮವತ್ಪರ್ವತದ ವಿಶಾಲವಾದ ತಪ್ಪಲಿನಲ್ಲಿ ಬಿದ್ದು ಸಪ್ತ ಸಮುದ್ರವೆಂಬ ಉತ್ತಮವಾದ ತೀರ್ಥವನ್ನು ಸೇರಿದಳು. ಅಲ್ಲಿಂದ ಆ ಊರ್ಜೆಯು 100 ತೀರ್ಥಗಳನ್ನೊಳಗೊಂಡ ವೇಗದಿಂದ ಹರಿಯುತ್ತಾ ಹಿಮವತ್ಪರ್ವತದ ಬಂಡೆಗಳನ್ನು ತೊಳೆಯುತ್ತಾ ಹರಿದಳು. ಈ ರೀತಿ ಹರಿದುದರಿಂದಲೇ ಸರಿತ್, ಅಂದರೆ ನದಿ ಎಂಬ ಹೆಸರನ್ನು ಪಡೆಯಿತು. ಆ ನದಿಗೆ ಕೋಕಾ ಎಂಬ ಹೆಸರೇ ಪ್ರಸಿದ್ಧವಾಯಿತು. ಬಳಿಕ ಯೋಗಭ್ರಷ್ಟರಾಗಿ ಬಿದ್ದಿದ್ದ ಪಿತೃಗಳು ಶೀತಲವಾದ ನೀರಿನಿಂದ ತುಂಬಿ ಹರಿಯುತ್ತಿದ್ದ ಆ ಮಹಾನದಿಯನ್ನು ಕಂಡರು. ಅವಳೇ ಸೋಮಪುತ್ರಿಯಾದ ಕೋಕಿ ಎಂದು ಅವರಿಗೆ ಗೊತ್ತಾಗಲಿಲ್ಲ. ಅನಂತರ ಗಿರಿರಾಜನಾದ ಹಿಮವಂತನು ಆ ಪಿತೃಗಳು ಹಸಿವಿನ ಬಾಧೆಯಿಂದ ಕಂಗೆಟ್ಟಿರುವುದನ್ನು ಕಂಡು ತನ್ನ ಬಳಿಯಿದ್ದ ಬದರಿಯನ್ನೂ, ಅಂದರೆ ಏಲಚೆ ಗಿಡ, ಜೇನುತುಪ್ಪವನ್ನು, ಅದರಂತೆ ಸಿಹಿಯಾದ ಹಾಲನ್ನು ಕರೆಯುತ್ತಿದ್ದ ಹಸುವೊಂದನ್ನು ಕರೆದು ಪಿತೃಗಳ ಪೋಷಣೆಗಾಗಿ ಕಳುಹಿಸಿದನು. ಈ ರೀತಿಯಾಗಿ ಆ ಹಿಮವಂತನು ಜೇನಿನಂತಿರುವ ಹಾಲು, ದಿವ್ಯವಾದ ಕೋಕಾ ನದಿಯ ನೀರು, ಎಲಚಿಯ ಹಣ್ಣು ಇವನ್ನು ಅವರಿಗೆ ಒದಗಿಸಿದನು. ಎಲೆ ಮುನಿಗಳಿರ, ಈ ರೀತಿಯಾಗಿ ಒದಗಿದ ಆಹಾರದಿಂದ ತಮ್ಮ ಜೀವನವನ್ನು ನಿರ್ವಹಿಸುತ್ತಿದ್ದ ಆ ಪಿತೃಗಳಿಗೆ
10,000 ವರ್ಷಗಳು ಒಂದು ದಿವಸದಂತೆ ಕಳೆದು ಹೋಯಿತು. ಈ ರೀತಿಯಾಗಿ ಪ್ರಪಂಚದಲ್ಲಿ ಪಿತೃಗಳೇ ಇಲ್ಲದೆ ಹೋಗಲು ಮತ್ತು ಸ್ವದೇಹೇ ಲುಪ್ತವಾಗಲು ದೈತ್ಯರು ರಾಕ್ಷಸರು ಬಲಿಷ್ಠರಾಗತೊಡಗಿದರು. ಅನಂತರ ಆ ದೈತ್ಯರು ರಾಕ್ಷಸರು ಮಹಾವೇಗದಿಂದ ಕೂಡಿದವರಾಗಿ ವಿಶ್ವೇ ದೇವತೆಗಳ ಸಹಾಯವು ಬಿಟ್ಟು ಹೋಗಿದ್ದ ಆ ಪಿತೃಗಳನ್ನು ಹುಡುಕಿಕೊಂಡು ಸುತ್ತಲೂ ಬರತೊಡಗಿದರು. ಈ ರೀತಿಯಾಗಿ ದೈತ್ಯರು ರಾಕ್ಷಸರು ತಮ್ಮ ಮೇಲೆ ಬೀಳಲು ಬರುತ್ತಿರುವುದನ್ನು ಕಂಡು ಆ ಪಿತೃಗಳು ಕೋಪದಿಂದ ಕೋಕಾ ನದಿಯ ದಡದಲ್ಲಿದ್ದ ಭಾರೀ ಬಂಡೆಯನ್ನು ತೆಗೆದುಕೊಳ್ಳ ಹೋದರು. ಆ ಶಿಲೆಗೆ ಕೈ ಹಾಕುತ್ತಿದ್ದಂತೆಯೇ ವೇಗದಿಂದ ಹರಿಯುತ್ತಿದ್ದ ಕೋಕಾ ನದಿಯು ತನ್ನ ನೀರಿನಿಂದ ಹಿಮವತ್ ಪರ್ವತವನ್ನೂ ಕೊಚ್ಚಿಕೊಂಡು ಹೋಗುವಂತೆ ಉಬ್ಬಿ ಆ ಪಿತೃಗಳನ್ನು ತನ್ನಲ್ಲಿ ಮುಳುಗಿಸಿ ಮರೆಮಾಡಿದಳು. ಈ ರೀತಿಯಾಗಿ ಪಿತೃಗಳು ಕಣ್ಮರೆಯಾಗಲು ಆ ದೈತ್ಯರೂ ರಾಕ್ಷಸರೂ ಹತ್ತಿರದಲ್ಲಿದ್ದ ತಾರೆಯ ಮರವನ್ನು ಹತ್ತಿ ಆಹಾರವಿಲ್ಲುವುದರಿಂದ ಅಲ್ಲಿಂದ ಕಣ್ಮರೆಯಾದರು. ಆಗ ಹಸಿವಿನಿಂದಲೂ ತಿರುಗುವಿಕೆಯಿಂದಲೂ ಬಳಲಿ ಹೋಗಿದ್ದ ಪಿತೃಗಳು ನೀರಿನಲ್ಲಿ ಸಿಕ್ಕಿ ತಾವು ಮುಳುಗಿ ಹೋಗುತ್ತಿರುವುದನ್ನು ಕಂಡು ಜನಾರ್ದನನಾದ ಶ್ರೀಹರಿಯನ್ನು ಮೊರೆಹೊಕ್ಕು ಸ್ತುತಿಸತೊಡಗಿದರು. ಎಲೈ ಗೋವಿಂದನೇ, ಓ ಜಗನ್ನಿವಾಸ, ನಿನಗೆ ಜಯವಾಗಲಿ. ಹೇ ಕೇಶವ, ನಿನ್ನ ಅನುಗ್ರಹದಿಂದ ನಮಗೆ ಜಯವುಂಟಾಗಲಿ. ಓ ಜನಾರ್ದನ, ಓ ಪ್ರತಾಪಶಾಲಿ, ನೀರಲ್ಲಿ ಸಿಕ್ಕಿ ಮುಳುಗಿ ಹೋಗುತ್ತಿರುವ ನಮ್ಮನ್ನು ಮೇಲಕ್ಕೆತ್ತಿ ಸಂರಕ್ಷಣೆ ಮಾಡು. ಹೇ ಪ್ರಭು, ಹೇ ವರೇಣ್ಯ, ಓ ವೈಕುಂಠ, ಓ ವರಾಹ, ಎಲ್ಲ ಪ್ರಭುಗಳೆಲ್ಲರಿಗೂ ಪರಮ ಪ್ರಭುವೆನಿಸಿರುವ ಪದ್ಮನಾಭನಾದ ನಾರಾಯಣನೇ, ಭಯಂಕರವಾದ ನೋಟವುಳ್ಳ ರಾಕ್ಷಸರಿಂದ ಭೀತರಾಗಿರುವ ನಮ್ಮನ್ನು ಬೇಗ ಬಂದು ಕಾಪಾಡು. ನೀನು ಜಯಶೀಲನಾಗು. ಎಲೈ ಉಪೇಂದ್ರನೇ, ಓ ಯೋಗಿವರೇಣ್ಯ, ಹೇ ಮಧುಕೈಟಭ ಸಂಹಾರಿ, ಓ ಅನಂತ, ಅಚ್ಯುತ, ವಾಸುದೇವ, ಶಂಖಚಕ್ರಗಳನ್ನು ಶಾಂಗವೆಂಬ ಧನಸ್ಸನ್ನು ಕಮಲವನ್ನು ಕೈಲಿ ಧರಿಸಿರುವ ಓ ದೇವೇಶ್ವರ, ರಾಕ್ಷಸರಿಂದ ಭೀತರಾದ ನಮ್ಮನ್ನು ಕಾಪಾಡು. ಎಲೈ ಶಂಭುವೇ, ನೀನೇ ಜಗತ್ತಿಗೆ ತಂದೆಯು. ಈ ಭಯಂಕರಾದ ರಾಕ್ಷಸರ ಗುಂಪನ್ನು ಹೊಡೆದೋಡಿಸಲು ನಿನ್ನನ್ನು ಬಿಟ್ಟರೆ ಮತ್ಯಾರಿಗೂ ಸಾಧ್ಯವಿಲ್ಲ. ಆದುದರಿಂದ ನಿನ್ನನ್ನು ಮೊರೆ ಹೊಕ್ಕಿರುವೆವು. ನಿನ್ನ ಹೆಸರನ್ನು ಒಂದು ಬಾರಿ ಉಚ್ಚರಿಸಿದರೂ ಸಾಕು, ನಿಶಾಚರು ನಿಶಾಚರರು ಓಡುವರು, ಭೂತಗಳು ಕಾಲು ತೆಗೆಯುವುವು, ಶತ್ರುಗಳೂ ಪಲಾಯನ ಮಾಡುವರು. ಎಲೈ ವಿಷ್ಣುವೇ, ಅಷ್ಟೇ ಅಲ್ಲದೆ ಅವರ ನಾಶವನ್ನು ಹೊಂದುವರು. ನಿನ್ನಿಂದಲೇ ಧರ್ಮವೇ ಮೊದಲಾದವೆಲ್ಲವೂ ಸತ್ಯವೆನಿಸಿಯೂ ಮುಖ್ಯವೆನಿಸಿಯೂ ಇರುವುದು. ಎಲೆ ಮುನಿಗಳಿರ, ಈ ರೀತಿಯಾಗಿ ಪಿತೃಗಳಿಂದ ಸ್ತುತಿಸಲ್ಪಟ್ಟ ಧರಣೀಧರನಾದ ಆ ಪರಮಪುರುಷನು ತನ್ನ ದಿವ್ಯ ರೂಪದಿಂದ ಅಲ್ಲಿ ಆವಿರ್ಭವಿಸಿ ಆ ಕೋಕಾ ನದಿಯಲ್ಲಿ ತಲೆಯ ಮೇಲೆ ಶಿಲೆಯನ್ನು ಹೊತ್ತು ಮುಳುಗಿ ಹೋಗಿದ್ದ ಅವರನ್ನು ಕಂಡನು. ಆಗ ವಿಷ್ಣುವು ನೀರಿನಲ್ಲಿ ಮುಳುಗಿ ಹೆದರಿಕೆಯಿಂದ ತಲೆಣಿಸುತ್ತಿದ್ದ ಆ ಪಿತೃಗಳನ್ನು ಉದ್ಧರಿಸಬೇಕೆಂದು ಮನಸ್ಸು ಮಾಡಿ ದಿವ್ಯವಾದ ವರಾಹ ರೂಪವನ್ನು ತಾಳಿದನು. ಆ ದಿವ್ಯ ವರಾಹವು ತನ್ನ ಕೋರೆದಾಡಿಯ ಕೊನೆಯಿಂದ ಪಿತೃಗಳ ತಲೆಯ ಮೇಲೆ ಅಗಿತುಕೊಂಡಿದ್ದ ಭಾರೀ ಶಿಲೆಯನ್ನು ನೂಕಿ ಒಂದು ಕಡೆ ಎಸೆದು ಪಿತೃಗಳನ್ನು ಎತ್ತಿಕೊಂಡು ಆ ಶಿಲಾತಲದಿಂದ ಈಚೆಗೆ ಬಂದನು. ಈ ರೀತಿಯಾಗಿ ಕೋಕಾ ನದಿಯ ನೀರಲ್ಲಿ ಮುಳುಗಿ ಹೋಗಿದ್ದ ಪಿತೃಗಳು ಆ ವರಾಹರೂಪಿಯಾದ ವಿಷ್ಣುವಿನ ಕೋರೆದಾಡೆಯ ಮೇಲೆ ಇದ್ದುಕೊಂಡು ಬಂಗಾರದಂತೆ ಹೊಳೆಯುತ್ತಾ ತಮ್ಮ ಭಯವನ್ನು ತೊರೆದರು. ಈ ರೀತಿಯಾಗಿ ಆ ವರಾಹ ರೂಪದ ಹರಿಯು ಪಿತೃಗಳನ್ನು ಉದ್ಧರಿಸಿದ ನಂತರ ಮುಂದೆ ವಿಷ್ಣು ತೀರ್ಥವೆಂದು ಪ್ರಸಿದ್ಧವಾದ ಆ ಸ್ಥಳದಲ್ಲಿ ಶುದ್ಧವಾದ ಮನಸ್ಸಿನಿಂದ ಪಿತೃಗಳಿಗೆ ಲೋಹಾರ್ಗಲ ಕಬ್ಬಿಣದ ಕೊಂಡಿದಿಂದ ನೀರನ್ನು ಇತ್ತನು. ಬಳಿಕ ಕೇಶವನು ತನ್ನ ರೋಮಗಳಿಂದ ದರ್ಭೆಗಳನ್ನು ಬೆವರಿನ ಹನಿಗಳಿಂದ ತಿಲಗಳನ್ನೂ ಸೃಷ್ಟಿಸಿ ಅದೇ ರೀತಿ ಒಂದು ಕೊಳ್ಳಿಯನ್ನು ಸೃಷ್ಟಿಸಿದನು. ಮತ್ತು ಸೂರ್ಯಪ್ರಭೆಯನ್ನು ದೀಪವಾಗಿಯೂ ಕಾಮದಾಯಕವಾದ ಆ ತೀರ್ಥವನ್ನೇ ಪಾತ್ರವನ್ನಾಗಿಯೂ ಶುಚಿಯಾದ ನೀರನ್ನೇ ಗಂಗೆಯನ್ನಾಗಿಯೂ ಮಾಡಿಕೊಂಡು ಕೋಟಿ ವಟವೆಂಬ ವೃಕ್ಷದ ಕೆಳಗೆ ಕುಳಿತು ಆ ಹಿಮವಂತನ ಎತ್ತರವಾದ ಶಿಖರದಿಂದ ಯಜ್ಞಗಳಿಗೆ ಬೇಕಾಗತಕ್ಕ ವಸ್ತುಗಳಾದ ಜೇನುತುಪ್ಪ, ಹಾಲು ಮೊದಲಾದ ವಿವಿಧ ರಸಗಳನ್ನು, ಬಗೆ ಬಗೆಯ ಪರಿಮಳಗಳನ್ನು, ಪುಷ್ಪಗಳನ್ನು, ಫಲಗಳನ್ನು, ಅನುಲೇಪನಗಳನ್ನು ತೆಗೆದುಕೊಂಡನು. ಮತ್ತು ಬಳಿಯಲ್ಲಿದ್ದ ಸರಸ್ಸಿನಿಂದ ಧೇನುವೊಂದನ್ನು, ಸಮುದ್ರದಿಂದ ರತ್ನಗಳನ್ನು ತೆಗೆದುಕೊಂಡನು. ಅನಂತರ ತನ್ನ ದಂಷ್ಟ್ರೆಯಿಂದ ನೆಲವನ್ನು ಕೆತ್ತಿ ನೀರನ್ನು ಚುಮುಕಿಸಿ ತನ್ನ ಬೆವರಹನಿಯಿಂದ ಸಾರಿಸಿ ಮತ್ತೆ ಆ ಭೂಮಿಯನ್ನು ದರ್ಭೆಗಳಿಂದ ಗೀಚಿ ತಾನು ಸೃಷ್ಟಿಸಿದ್ದ ಕೊಳ್ಳಿಯಿಂದ ಆ ಪ್ರದೇಶದಲ್ಲಿ ಸುತ್ತಿಸಿ ಶುದ್ಧಿಪಡಿಸುವುದಲ್ಲದೆ ಮತ್ತೆ ಮತ್ತೆ ನೀರನ್ನು ಪ್ರೋಕ್ಷಿಸಿದನು. ಅನಂತರ ತನ್ನ ರೋಮಗಳಿಂದ ಸೃಷ್ಟಿಸಲ್ಪಟ್ಟಿದ್ದ ದರ್ಭೆಗಳನ್ನು ಪೂರ್ವಾಗ್ರಹವಾಗಿ ಹರಡಿ ಋಷಿಗಳನ್ನು ಕರೆದು ನಾನು ಪಿತೃಗಳಿಗೆ ತೃಪ್ತಿಯಾಗುವುದಕ್ಕೋಸ್ಕರ ಶ್ರಾದ್ದವನ್ನು ಮಾಡುವನೆಂಬುದಾಗಿ ಅವರನ್ನು ಕೇಳಿದರು. ಆ ಋಷಿಗಳು ಹಾಗೆಯೇ ಆಗಲಿ ಎಂದು
ಅನುಮತಿಯಲು ಆ ಪ್ರಭುವು ಮಂತ್ರಪೂರ್ವಕವಾಗಿ ವಿಶ್ವೇ ದೇವತೆಗಳನ್ನು ಆಹ್ವಾನಿಸಿ ಅವರಿಗೆ ಆಸನವನ್ನಿತ್ತನು. ಈ ರೀತಿಯಾಗಿ ಚಕ್ರ ಗದಾಧರನಾದ ಶ್ರೀಹರಿಯು ಮಂತ್ರಪೂರ್ವಕವಾಗಿ ವಿಧ್ಯನುಸಾರ ಅವರನ್ನು ಆಹ್ವಾನಿಸಿದ ನಂತರ ಅಕ್ಷತೆಗಳನ್ನು ತೆಗೆದುಕೊಂಡು ದೇವತೆಗಳಿಗೆ ರಕ್ಷಾವಿಧಿಯನ್ನು ನೆರವೇರಿಸಿದನು. ಈ ಅಕ್ಷತೆಗಳು ಜವೆ ಮೊದಲಾದ ಔಷಧಿಗಳಿಂದ ಆದವು ಮತ್ತು ಎಲ್ಲ ದೇವತೆಗಳ ಅಂಶಗಳಿಂದಲೂ ಸಂಭವಿಸಿರುವಂತಹವು. ರಕ್ಷಣೆಗೆಂದೇ ಇವು ನಿರ್ಮಿಸಲ್ಪಟ್ಟುದಾದುದರಿಂದ ಎಲ್ಲ ದಿಕ್ಕುಗಳನ್ನು ಇವು ಸಂರಕ್ಷಿಸುವುವು. ದೇವತೆಗಳನ್ನಾಗಲಿ ದಾನವರನ್ನಾಗಲಿ ಯಕ್ಷ ರಾಕ್ಷಸರಲ್ಲಿಯಾಗಲಿ ಯಾವನೊಬ್ಬನೂ ಕೂಡ ಆ ಅಕ್ಷತೆಗಳನ್ನು ನಾಶಪಡಿಸಲು ಆ ಚರಾಚರಾತ್ಮಕವಾದ ಪ್ರಪಂಚದಲ್ಲಿ ಸಾಧ್ಯವಿಲ್ಲ. ಇದುವರೆಗೂ ಯಾವನೂ ಕೂಡ ಅವುಗಳಿಗೆ ಕ್ಷತವನ್ನುಂಟು ಮಾಡದೆ ಇರುವುದರಿಂದ ಅವು ಅಕ್ಷತೆಗಳೆನಿಸಿಕೊಳ್ಳಲ್ಪಟ್ಟವು. ಹಿಂದೆ ದೇವತೆಗಳ ಸಂರಕ್ಷಣೆಗಾಗಿ ವಿಷ್ಣುವು ಆ ಅಕ್ಷತೆಗಳನ್ನು ನೇಮಿಸಿದ್ದನು. ಅನಂತರ ಆ ದಿವ್ಯ ವರಾಹವು ವಿಶ್ವೇ ದೇವತೆಗಳಿಗೆ ಕುಶಗಳಿಂದಲೂ ಗಂಧದಿಂದಲೂ ಯವಾಕ್ಷತಗಳಿಂದಲೂ ಪುಷ್ಪಗಳಿಂದಲೂ ಅರ್ಘ್ಯವನ್ನಿತ್ತು. ಯಾರು ಅಂತರಿಕ್ಷದಲ್ಲಿರುವರೋ ಯಾರು ಭೂಮಿಯಲ್ಲಿರುವರೋ ಆ ದೇವಮಾನುಷರಾದ ಪಿತೃಗಳನ್ನು ಆವಾಹನೆ ಮಾಡುವೆನು, ಅನುಜ್ಞೆಯನ್ನು ಕೊಡಿ ಎಂದು ಅವರನ್ನು ಪ್ರಾರ್ಥಿಸಿದನು. ಅವರು ಹಾಗೆಯೇ ಆಗಲೆಂದು ಒಪ್ಪಿಗೆಯನ್ನೀಯಲು ಶುದ್ಧ ಮನಸ್ಸಿಂದ ಆ ಪಿತೃಗಳನ್ನು ಆವಾಹನೆ ಮಾಡಿದನು. ವೇದಾರ್ಥವನ್ನು ಚೆನ್ನಾಗಿ ಅರಿತಿರುವ ಆ ವರಾಹಮೂರ್ತಿಯು ಕೊನೆಯೂ ಮತ್ತು ಬುಡವು ಅನುವಾಗಿರುವಂತಹ ದರ್ಬೆಗಳನ್ನು ಎಳ್ಳನ್ನೂ ಕೈಲಿ ತೆಗೆದುಕೊಂಡು ಆ ಕೈಯನ್ನು ತನ್ನ ಮಂಡಿಯ ಮೇಲಿಟ್ಟು ಸವ್ಯದಿಂದ ಅವರಿಗೆ ಆಸನವನ್ನಿತ್ತನು. ಅದೇ ರೀತಿಯಾಗಿ ಜಾನು ಸಂಸ್ಥವಾದ ಅಂದರೆ ಮಂಡಿಯ ಮೇಲಿರುವ ಕೈಯಿಂದಲೇ ಆ ವರಾಹನು ಆಯಂತುನ ಪಿತರಹ ಇತ್ಯಾದಿ ಮಂತ್ರವನ್ನು ಉಚ್ಚರಿಸುತ್ತಾ ಪಿತೃದೇವತೆಗಳನ್ನು ಆವಾಹಿಸಿದನು ಮತ್ತು ಅಪಹತಾಸುರಃ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಅಪಸವ್ಯದಿಂದ ರಕ್ಷಾವಿಧಿಯನ್ನು ನೆರವೇರಿಸಿ ಆಯಾ ಪಿತೃಗಳ ನಾಮಗೋತ್ರಗಳನ್ನು ಉಚ್ಚರಿಸುತ್ತಾ ಅವರನ್ನು ಆವಾಹಿಸಿದನು. ಎಲೈ ಮನಸ್ಸಿನಂತೆ ವೇಗಶಾಲಿಗಳಾದ ಪಿತೃಗಳಿರ ಬನ್ನಿರಿ ಎಂಬ ಅರ್ಥವನ್ನು ಕೊಡುವ ಮಂತ್ರವನ್ನು ಉಚ್ಚರಿಸುತ್ತಾ ಅವರನ್ನು ಆವಾಹಿಸಿದ ನಂತರ ಅವರಿಗೆ ಅರ್ಘ್ಯವನ್ನಿತ್ತನು. ಆ ವರಾಹನು ದರ್ಭಾಗ್ರಗಳಿಂದಲೂ ಗಂಧದಿಂದಲೂ ತಿಲಗಳಿಂದಲೂ ಪುಷ್ಪಗಳಿಂದಲೂ ಕೂಡಿರುವಂತಹ ಅರ್ಘ್ಯವನ್ನು ತೆಗೆದುಕೊಂಡು ಅಪಸವ್ಯದಿಂದ ಪಿತೃ ಪಿತಾಮಹ ಪ್ರಪಿತಾಮಹರನ್ನುದ್ದೇಶಿಸಿ ಯಾಸ್ತಿಷ್ಟ್ಯಂತ್ಯು ಮೃತವಾಚೋ ಎನ್ಮೇ ಪಿತಃ ಎಂದು ಪಿತೃವಿಗೂ ಯಾಸ್ತಿಷ್ಟ್ಯಂತ್ಯು ಮೃತಾವಾಚಃ ಎನ್ಮೇ ಪ್ರಪಿತಾಮಹ ಎಂದು ಪ್ರಪಿತಾಮಹನಿಗೂ ಅರ್ಘ್ಯವನ್ನಿತ್ತನು. ಅದೇ ರೀತಿಯಾಗಿ ಆ ಜನಾರ್ದನನು ಮಾತಾ ಮಹಾವರ್ಗಕ್ಕೂ ಅರ್ಘ್ಯವನ್ನಿತ್ತನು. ಅನಂತರ ಆದಿತ್ಯರಿಗೂ ವಸುಗಳಿಗೂ ರುದ್ರರಿಗೂ ಸಲ್ಲಲಿ ಎಂದು ಹೇಳುತ್ತಾ ಅವರೆಲ್ಲರನ್ನೂ ಮತ್ತೆ ಧೂಪ ದೀಪಾದಿಗಳಿಂದ ಭಕ್ತಿಪೂರ್ವಕವಾಗಿ ಪೂಜಿಸಿದನು. ಬಳಿಕ ತುಪ್ಪ ಎಳ್ಳು ದರ್ಬೆಯ ಚೂರು ಇವುಗಳನ್ನು ಬೆರೆದಿರುವ ಅನ್ನವನ್ನು ಪಾತ್ರೆಯಲ್ಲಿ ತೆಗೆದಿಟ್ಟುಕೊಂಡು ನಿಮಂತ್ರಿತರಾದ ಆ ಮುನಿಗಳನ್ನು ಕುರಿತು ಇದನ್ನು ಅಗ್ನಿಗೆ ಆಹುತಿಯಾಗಿ ಇಯುವೆನೆಂದು ಅನುಮತಿಯನ್ನು ಕೊಡುವಂತೆ ಪ್ರಾರ್ಥಿಸಿದನು. ಆ ಮುನಿಗಳು ಅಗ್ನಿಗೆ ಆಹುತಿಯನ್ನೀಯಲು ತಮ್ಮ ಒಪ್ಪಿಗೆಯನ್ನಿತ್ತ ನಂತರ ಏ ಮಾಮಕ ಎಂಬ 7 ಯಜಸ್ಸುಗಳನ್ನು ಉಚ್ಚರಿಸುತ್ತಾ ಸೋಮನಿಗೂ ಅಗ್ನಿಗೂ ಯಮನಿಗೂ 3 ಆಹುತಿಗಳನ್ನಿತ್ತರು. ಎಲೆ ಬ್ರಾಹ್ಮಣರಿರ ಅನಂತರ ಆ ಹೋಮಾಂತ್ಯದಲ್ಲಿ ಉಳಿದ ಅನ್ನವನ್ನು ತೆಗೆದುಕೊಂಡು ಒಬ್ಬೊಬ್ಬ ಪಿತೃವಿನ ಹೆಸರನ್ನು ಗೋತ್ರವನ್ನು ಉಚ್ಚರಿಸುತ್ತಾ 3 ಬಾರಿ ಆಹುತಿಯನ್ನು ಒಬ್ಬೊಬ್ಬನಿಗೆ ಇತ್ತನು. ಅನಂತರ ಉಳಿದ ಅನ್ನವನ್ನು ಪಿಂಡಗಳ ಜೊತೆಯಲ್ಲಿ ಸೇರಿಸಲು ಪಿಂಡ ಪಾತ್ರೆಯಲ್ಲಿ ಇಟ್ಟನು. ಬಳಿಕ ರಸವತ್ತಾಗಿಯೂ ಸಿಹಿಯಾಗಿಯೂ ಆಗ ತಾನೇ ಕೆಳಗೆ ಇಳಿಸಿ ಹಬೆಯು ಬರುತ್ತಿರುವಂತಹುದು ಬಹು ಹೊತ್ತು ಕಳೆದಿರುವುದಲ್ಲದುದು ಮತ್ತು ಕಾಯಿಪಲ್ಯಗಳು ಸ್ವಲ್ಪವಾಗಿಯೂ ಹಣ್ಣುಗಳು ಹೆಚ್ಚಾಗಿಯೂ ಇರುವಂತಹುದು ಆಗಿರುವ ಷಡ್ರಸೋಪೇತವಾದ ಅಮೃತ ಸದೃಶವಾದ ಭೋಜನ ವಸ್ತುಗಳನ್ನು ತೆಗೆದುಕೊಂಡು ಅದರೊಡನೆ ಬೇಕಾದಷ್ಟು ತುಪ್ಪವನ್ನು ಮಧುವನ್ನು ಆ ವಿಶ್ವೇ ದೇವತೆಗಳಿಗೂ ಪಿತೃಗಳಿಗೂ ಬಡಿಸಿ ಪೃಥ್ವೀತೇ ಪಾತ್ರಂ ಎಂಬ ಮಂತ್ರದಿಂದ ಅಭಿಮಂತ್ರಿಸಿ ಮೊದಲು ವಿಶ್ವೇ ದೇವತೆಗಳಿಗೂ ಅನಂತರ ಪಿತೃಗಳಿಗೂ ದಾನ ಮಾಡಿದನು. ಬಳಿಕ ಮಧುವಾತ ಎಂಬ ಮಂತ್ರವನ್ನು ಪಾರಾಯಣ ಮಾಡಿದನು. ಅನಂತರ ನಿಮಂತ್ರಿತರಾದವರು ಊಟ ಮಾಡುತ್ತಿರುವಾಗ ಎತ್ತೇ ಪ್ರಕಾರ ಎಂಬಿ ಮೊದಲಾದ 5 ಮಂತ್ರಗಳನ್ನು ಜಪಿಸುತ್ತಾ ನಾಧಿಘಂತೆ ಎಂಬ ಮಂತ್ರವನ್ನು ಮಧುವಾತ ಎಂಬ 3 ಮಂತ್ರಗಳನ್ನು ತ್ರಿಸುಪರ್ಣವನ್ನು ಬೃಹದಾರಣ್ಯಕವನ್ನು ಸೂರ್ಯ ಸೂಕ್ತವನ್ನು ಪುರುಷ ಸೂಕ್ತವನ್ನು ಅವರೆದುರಿಗೆ ಅಭಿಶ್ರವಣ ರೂಪವಾಗಿ ಪಾರಾಯಣ ಮಾಡಿದನು. ಆ ವಿಪ್ರರು ಊಟ ಮಾಡಿದ ನಂತರ ತೃಪ್ತಾಹಸ್ತ ನಿಮಗೆ ತೃಪ್ತಿಯಾಯಿತೆ ಎಂದು ಪ್ರಶ್ನಿಸಲು ಅವರು ತೃಪ್ತಾಹ ಸ್ಮಃ ತೃಪ್ತರಾದೆವು ಎಂಬುದಾಗಿ ಮೌನವನ್ನು ವರ್ಜಿಸಿ ಪ್ರತ್ಯುತ್ತರವಿತ್ತ ನಂತರ
ಒಮ್ಮೆ ನೆಲದ ಮೇಲೆ ನೀರು ಬಿಟ್ಟನು. ಅನಂತರ ಪಿಂಡದ ಪಾತ್ರೆಯನ್ನು ತೆಗೆದು ತನ್ನ ಪತ್ನಿ ಸ್ವರೂಪಳಾದ ಛಾಯೆಯ ಕೈಗಿತ್ತನು. ಆ ಛಾಯೆಯು ಆ ಅನ್ನವನ್ನು 2 ಪಾಲು ಮಾಡಿ ಒಂದೊಂದನ್ನು ಮತ್ತೆ 3 ಪಾಲುಗಳನ್ನಾಗಿ ಪಿಂಡ ಕಟ್ಟಿದಳು. ಅನಂತರ ಆ ವರಾಹಮೂರ್ತಿಯು ನೆಲವನ್ನು ಉಲ್ಲೇಖನ ಮಾಡಿ ದರ್ಬೆಗಳನ್ನು ದಕ್ಷಿಣಾಗ್ರವಾಗಿ ಹರಡಿ ಅವುಗಳ ಮೇಲೆ ಪಿಂಡಗಳಿಗೆ ಆಸನವನ್ನು ನಿರ್ದೇಶಿಸಿದನು. ಏಕೆಂದರೆ ಪಿಂಡಗಳನ್ನು ತಿಲಯುಕ್ತವೂ ಮೂಲಸಹಿತವೂ ಆದ ದರ್ಬೆಗಳ ಮೇಲೆ ಇಡಬೇಕು. ಆದುದರಿಂದ ಆ ರೀತಿಯಾಗಿ ಪಿಂಡಗಳ ಮೇಲೆ ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಭಕ್ತಿಪೂರ್ವಕವಾಗಿ ಪೃಥ್ವೀ ದದಿ ಎಂಬುದಾಗಿ ಮಂತ್ರವನ್ನುಚ್ಚರಿಸುತ್ತಾ ಪಿತೃವಿಗೆ ಪಿಂಡವನ್ನಿತ್ತರು. ಅನಂತರ ಆ ವಾರಾಹನು ಪಿತಾಮಹ ಪ್ರಪಿತಾಮಹರಿಗೂ ಮಾತಾಮಹಾಮರ್ಗದವರಿಗೂ ಪಿಂಡಗಳನ್ನು ದಾನ ಮಾಡಿದನು. ಪಿಂಡವನ್ನು ಕಟ್ಟಿದ ನಂತರ ಉಳಿದಿರುವ ಅಗುಳುಗಳನ್ನು ಲೇಪಭುಜನಿಗೆ ಕೊಟ್ಟು ಏತದ್ವಹ ಪಿತಃ ಇತ್ಯಾದಿ ಮಂತ್ರಗಳನ್ನು ಉಚ್ಚರಿಸುತ್ತಾ ಶುದ್ಧವಾದ ಒಗೆದ ಹೊಸ ಬಟ್ಟೆಗಳನ್ನು ಕೊಟ್ಟನು. ಅನಂತರ ಗಂಧ ಪುಷ್ಪಾದಿಗಳನ್ನು ಇತ್ತು ಅವುಗಳಿಗೆ ಪ್ರದಕ್ಷಿಣಾದಿಗಳನ್ನು ಮಾಡಿದನು. ಅನಂತರ ತಾನು ಆಚಮನ ಮಾಡಿ ಪಿತೃಸ್ಥಾನದಲ್ಲಿಯೂ ವಿಶ್ವೇ ದೇವಸ್ಥಾನದಲ್ಲಿಯೂ ನಿಮಂತ್ರಿತರಾದವರನ್ನು ಆಚಮನ ಮಾಡಿಸಿ ಅನಂತರ ಆ ಭೂಮಿಯನ್ನು ಚೆನ್ನಾಗಿ ನೀರು ಚುಮುಕಿಸಿ ಶುದ್ಧಗೊಳಿಸಿ ಹೂವು ಅಕ್ಷತೆಗಳೊಡನೆ ನೀರನ್ನಿತ್ತು ಮೊದಲು ಪಿತೃಗಳಿಗೆ ತಿಲಸಹಿತವಾದ ನೀರನ್ನು ಕೈಗೆ ಇತ್ತು ನಾವಿತ್ತ ಜಲಾದಿದ್ರವ್ಯವು ಅಕ್ಷಯವಾಗಲೆಂದು ಅನಂತರ ವಿಶ್ವೇ ದೇವತೆಗಳಿಗೆ ಅಕ್ಷತ ಸಹಿತವಾದ ನೀರನ್ನಿತ್ತು ನೀವು ಸುಪ್ರೀತರಾಗಿರಿ ಎಂತಲೂ ಪ್ರಾರ್ಥಿಸಿದನು. ಈ ರೀತಿಯಾಗಿ ಅವರಿಗೆ ತನ್ನಲ್ಲಿ ಪ್ರೀತಿಯುಂಟಾಗುವಂತೆ ಪ್ರಾರ್ಥಿಸಿದ ನಂತರ ಹಿಂದಿರುಗಿ 3 ಬಾರಿ ಅಘಮರ್ಷಣ ಸೂಕ್ತವನ್ನು ಜಪಿಸಿದನು. ಅದಾದ ಮೇಲೆ ಎನ್ಮೇ ನಾಮ ಎಂದು ಮೊದಲಾದವುಗಳನ್ನು ಉಚ್ಚರಿಸುತ್ತಾ ಪಿಂಡಗಳ ನಡುವೆ ಪವಿತ್ರಗಳೊಡನಿರುವ ಅರ್ಘ್ಯಪಾತ್ರೆಗಳನ್ನಿಟ್ಟು ಎಲೆ ಪಿತೃಗಳಿರ ನಮಗೆ ಧನಧಾನ್ಯಗಳು ತುಂಬಿರುವ ಮನೆಗಳನ್ನು ಕೊಡಿರಿ ಎಂಬರ್ಥ ಬರುವ ಗೃಹಾನ್ನ ಪಿತರೋ ದತ್ತ ಊರ್ಜಂ ವಹಂತೀಹಿ ಎಂಬ ಮಂತ್ರಗಳನ್ನು ಜಪಿಸುತ್ತಾ ಕೋಕಾ ನದಿಯ ನೀರನ್ನು ಆ ಪಿಂಡಗಳ ಸುತ್ತಲೂ ಚೆಲ್ಲಿದನು. ಅನಂತರ ತಿಲೋದಕವನ್ನು ಮಧುವನ್ನು ತಿಲಗಳನ್ನು ತೆಗೆದುಕೊಂಡು ಪಿತೃಗಳಿಗೆ ತರ್ಪಣವನ್ನಿತ್ತನು. ಬಳಿಕ ಪಿತೃಗಳು ಸ್ವಸ್ತಿ ಎಂದ ನಂತರ ಆ ಗದಾಧರನಾದ ಪ್ರಭುವು ರಜತವನ್ನು ದಕ್ಷಿಣೆಯಾಗಿ ಬ್ರಾಹ್ಮಣರಿಗೆ ಇತ್ತನು. ಅನಂತರ ಸ್ವದ್ ಎಂಬುದಾಗಿ ಹೇಳುತ್ತಾ ಮನುಷ್ಯರಿಗೆ ಸಂವಿಭಾಗವನ್ನಿತ್ತನು. ಆಗ ನಿಮಂತ್ರಿತರಾದ ಆ ದ್ವಿಜರು ಕಚ್ಚಿತ್ ಸಂಪನ್ನಂ ಎಲ್ಲವೂ ನೆರವೇರಿತೆ ಎಂದು ಪ್ರಶ್ನಿಸಲು ಆ ವರಾಹಮೂರ್ತಿಯು ಇನ್ನೂ ನಾವು ವಿಶ್ರಮಿಸಿಕೊಳ್ಳೋಣವಾಗಲಿ ಎಂದು ಹೇಳಿದನು. ಈ ವರಾಹಮೂರ್ತಿಯು ಇನ್ನು ತಾವು ವಿಶ್ರಮಿಸಿಕೊಳ್ಳೋಣವಾಗಲಿ ಎಂದು ಹೇಳಿದನು. ಅವರೂ ಅದೇ ರೀತಿ ಅಭಿರತಾಸ್ಮವೈ ವಿಶ್ರಮಿಸಿಕೊಳ್ಳುವೆವು ಎಂದು ಉತ್ತರವನ್ನಿತ್ತರು. ಅನಂತರ ಅನ್ನಶೇಷವನ್ನು ಏನು ಮಾಡಬೇಕೆಂದು ಪ್ರಾರ್ಥಿಸಲು ನಿನ್ನ ಇಷ್ಟ ಬಂಧು ಬಾಂಧವರೊಡನೆ ಊಟ ಮಾಡು ಎಂದು ಅವರಿಂದ ಅನುಮತಿ ಪಡೆದನು. ಅನಂತರ ಆ ಬ್ರಾಹ್ಮಣರ ಕೈಯನ್ನು ಹಿಡಿದುಕೊಂಡು ವಾಜೇ ವಾಜೇ ಎಂಬುದಾಗಿ ಮಂತ್ರವನ್ನು ಉಚ್ಚರಿಸುತ್ತಾ ವೇದಿಯಿಂದಾಚೆಗೆ ಹೊರಗೆ ಬಂದು ಸ್ವಲ್ಪ ದೂರ ಅನುಗಮನ ಮಾಡಿದನು. ಅನಂತರ ವರಾಹನು ಒಂದಕ್ಕೊಂದು ಸೇರದೆ ವಿಪುಲವಾಗಿ ಬೆಳೆದಿದ್ದ ತನ್ನ ಕೂದಲುಗಳ ಮೇಲೆ ಕೋಟಿ ತೀರ್ಥದ ನೀರಿನಿಂದ ಅಪಸವ್ಯವಾಗಿ ಪ್ರೋಕ್ಷಣೆ ಮಾಡಿಕೊಂಡು ದಾತಾರೋ ನೋ ಅಭಿವರ್ಧತಾಂ ನಮ್ಮ ವಂಶದಲ್ಲಿ ದಾತೃಗಳು ಹೆಚ್ಚಲಿ ಎಂದು ಆಶೀರ್ವಾದ ಮಾಡುವಂತೆ ಪ್ರಾರ್ಥಿಸಿ ಅವರಿಂದ ಅದೇ ರೀತಿ ಆಶೀರ್ವಾದವನ್ನು ಪಡೆದು ವಿಪ್ರರಿಗೆ ಪ್ರದಕ್ಷಿಣೆ ಮಾಡಿ ಅನಂತರ ಕಾಲುಗಳಿಗೆ ನಮಸ್ಕರಿಸಿದನು. ಅನಂತರ ವಿಪ್ರರು ವಿಶ್ರಮಿಸಿಕೊಳ್ಳಲು ಅವರಿಗೆ ಆಸನಗಳನ್ನಿತ್ತು. ಬಳಿಕ ಒಳಗೆ ಬಂದು ನಡುವಣ ಪಿಂಡವನ್ನು ಕೈಗೆ ತೆಗೆದುಕೊಂಡರು. ಅನಂತರ ಪ್ರಭುವು ಎಲೆ ಪಿತೃಗಳೇ ಇವಳಿಗೆ ಗರ್ಭ ಉಂಟಾಗುವಂತೆ ಆಶೀರ್ವದಿಸಿರಿ ಎಂಬ ಮಂತ್ರವನ್ನು ಉಚ್ಚರಿಸಿ ತನ್ನ ಪತ್ನಿಯಂತೆ ಭಾವಿಸಿದ್ದ ತನ್ನ ನೆರಳು ಬಿದ್ದಿದ್ದ ಭೂಮಿಗೆ ಆ ಮಧ್ಯಮ ಪಿಂಡವನ್ನಿತ್ತನು. ಆ ಛಾಯಾಮಯಿಯಾದ ಭೂಮಿಯು ಪಿಂಡವನ್ನು ತೆಗೆದುಕೊಂಡ ನಂತರ ಪಿತೃಗಳಿಗೆ ನಮಸ್ಕರಿಸಿದಳು. ಅನಂತರ ವರಾಹಮೂರ್ತಿಯು ಪಿತೃಗಳನ್ನು ವಿಸರ್ಜಿಸಬೇಕೆಂದು ಮನಸ್ಸು ಮಾಡಿದನು. ಅಷ್ಟರಲ್ಲಿ ಕೋಕಾ ನದಿಯು ಪಿತೃಗಳು ತಮ್ಮ ಉದ್ದೇಶ ಸಾಧನೆಗಾಗಿ ಆತನನ್ನು ಇಂತೆಂದರು, ಹೇ ಭಗವನ್, ನಾವು ಹಿಂದೆ ಸ್ವರ್ಗದಲ್ಲಿದ್ದಾಗ ಚಂದ್ರನಿಂದ ಶಾಪಕ್ಕೆ ಗುರಿಯಾದೆವು. ನೀವೆಲ್ಲರೂ ಯೋಗ ಭ್ರಷ್ಟರಾಗಿ ಸ್ವರ್ಗದಿಂದ ಕೆಳಕ್ಕೆ ಬೀಳಿರಿ ಎಂಬುದಾಗಿ ಆತನಿತ್ತ ಶಾಪದಿಂದ ನಾವು ಕೆಳಗಿಳಿದೆವು ಮತ್ತು ರಸಾತಲವನ್ನು ಸೇರಿಬಿಡುತ್ತಿದ್ದ ನಮ್ಮನ್ನು ನೀನು ಉದ್ಧಾರ ಮಾಡಿದೆ. ನಾವು ಯೋಗ ಭ್ರಷ್ಟರಾದುದನ್ನು ಕಂಡು ವಿಶ್ವೇ ದೇವತೆಗಳು ನಮ್ಮನ್ನು ಕೈಬಿಟ್ಟರು. ಆದುದರಿಂದ ಯೋಗ ಬಲದಿಂದ ನಮ್ಮನ್ನು ಸಂರಕ್ಷಿಸುತ್ತಿದ್ದ ಆ ವಿಶ್ವೇ ದೇವತೆಗಳು ಮರಳಿ ನಮ್ಮನ್ನು ಎಂದೆಂದಿಗೂ ಕಾಪಾಡುವಂತೆ ಆಗಲಿ. ಎಲೈ ದಿವ್ಯ ವರಾಹಮೂರ್ತಿಯೇ, ನಿನ್ನ ಅನುಗ್ರಹದಿಂದ ನಾವು ಸ್ವರ್ಗಕ್ಕೆ ಹೋಗುವಂತೆ ಆಗಲಿ
ಮತ್ತು ಯೋಗಧಾರಿಯಾದ ಸೋಮನು ನಮಗೆ ಅಧಿದೇವತೆಯಾಗಲಿ. ಯೋಗಕ್ಕೆ ಆಧಾರವೆನಿಸಿದ ಸೋಮನು ನಮ್ಮನ್ನು ಎಂದೆಂದಿಗೂ ಕಾಪಾಡುವಂತೆ ಆಗಲಿ. ನಮಗೂ ಕೂಡ ಯೋಗ ಮಹಿಮೆಯಿಂದ ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ವಾಸವು ದೊರೆಯುವಂತೆ ಆಗಲಿ. ಮತ್ತು ಅಂತರಿಕ್ಷದಲ್ಲಿ ಇರುವಂತಹ ನಮ್ಮಲ್ಲಿಯ ಕೆಲವರಿಗೆ 1 ತಿಂಗಳು ತೃಪ್ತಿಯುಂಟಾಗುವಂತೆ ಆಗಲಿ. ಈ ಊರ್ಜೆ ಎಂಬುವಳು ಸ್ವಧಾ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗಿ ನಮಗೆ ಪತ್ನಿಯಾಗಲಿ. ಈ ಖೇಚರಿಯೂ ಸಹ ಯೋಗವನ್ನು ಬಲ್ಲವಳು, ಯೋಗಮಾತೆಯೂ ಆಗಲಿ ಎಂದು ಪ್ರಾರ್ಥಿಸಿದರು. ಈ ರೀತಿಯಾಗಿ ಪಿತೃಗಳಿಂದ ಪ್ರಾರ್ಥಿಸಲ್ಪಟ್ಟ ಭೂತ ಭಾವನನಾದ ವರಾಹನು ಅವರನ್ನೂ ಕೋಕೆಯನ್ನೂ ಕುರಿತು ಈ ರೀತಿ ಹೇಳಿದನು: ನೀವು ನನ್ನನ್ನು ಕುರಿತು ಈಗ ಏನು ಪ್ರಾರ್ಥಿಸಿದರೋ ಅದೆಲ್ಲವೂ ಅಂತೆಯೇ ಆಗುವುದು. ನಿಮಗೆ ಯಮನು ಅಧಿದೇವನಾಗಲಿ, ಸೋಮನು ಸ್ವಾಧ್ಯಾಯವಾಗಲಿ, ಅಗ್ನಿಯು ಅಧಿಯಜ್ಞವಾಗಲಿ, ಮತ್ತು ಅಗ್ನಿಯೂ ವಾಯುವೂ ಸೂರ್ಯನೂ ನಿಮಗೆ ಸ್ಥಾನಗಳಾಗಿರಲಿ. ಬ್ರಹ್ಮನು ವಿಷ್ಣುವು ರುದ್ರನೂ ನಿಮಗೆ ಅಧಿಪುರುಷರಾಗಿರಲಿ. ಯೋಗಿಗಳು, ಯೋಗ ದೇಹವುಳ್ಳವರು, ಯೋಗಕ್ಕೆ ನೆಲೆಯೆನಿಸಿದವರೂ ಆದ ಈ ವಸು ರುದ್ರಾದಿತ್ಯರು ನಿಮ್ಮ ಮೂರ್ತಿಗಳಾಗಲಿ. ನೀವು ಸಕಲ ಪ್ರಾಣಿಗಳ ಇಷ್ಟಾರ್ಥವನ್ನೂ ನೆರವೇರಿಸುತ್ತಾ ನಿಮ್ಮಿಷ್ಟ ಬಂದಂತೆ ಸಂಚರಿಸುತ್ತೀರಿ. ಎಲೈ ಶ್ರೇಷ್ಠರಿರ, ನಿಮ್ಮ ಯೋಗಶಕ್ತಿಯಿಂದಲೇ ಸ್ವರ್ಗ ನರಕ ಭೂಮಿಗಳಲ್ಲಿರತಕ್ಕಂತಹ ಚರಾಚರ ವಸ್ತುಗಳನ್ನು ಹರ್ಷಗೊಳಿಸಿರಿ. ನೀರಿನಂತೆಯೂ ಜೇನುತುಪ್ಪದಂತೆಯೂ ಶುದ್ಧವಾದ ಮೈಬಣ್ಣವುಳ್ಳ ಈ ಊರ್ಜೆ ಎಂಬ ಸೋಮಪುತ್ರಿಯು ದಕ್ಷಬ್ರಹ್ಮನ ಮಗಳಾದ ಸ್ವಧಾ ಎಂಬುವಳಾಗಿ ಅವತರಿಸುವಳು. ಆಗ ಆ ಶುಭಾನನೆಯೇ ನಿಮಗೆ ಪತ್ನಿಯಾಗುವಳು. ಹಿಮವತ್ ಪರ್ವತದಲ್ಲಿ ಹುಟ್ಟಿ ಹರಿಯುತ್ತಾ ನನ್ನಿಂದ ಕಾಪಾಡಲ್ಪಟ್ಟ ಕೋಕಾ ಎಂಬ ಪ್ರಖ್ಯಾತವಾದ ಈ ನದಿಯು ಕೋಟಿ ತೀರ್ಥಗಳಿಗೆ ಮಿಗಿಲಾದ ಪುಣ್ಯಾತಿಶಯವುಳ್ಳದ್ದಾಗಿದೆ. ನಾನು ಇಂದಿನಿಂದ ಈ ಕೋಕಾ ನದಿಯಲ್ಲಿ ನೆಲೆಸಿ ಪಾಪವನ್ನು ಪರಿಹರಿಸುತ್ತಿರುವೆನು. ಈ ವರಾಹವನ್ನು ಸಂದರ್ಶಿಸಿದವರಾಗಲಿ ಪೂಜೆ ಮಾಡಿದವರಾಗಲಿ ಸಕಲ ಭೋಗಗಳಿಗೂ ಮೋಕ್ಷಕ್ಕೂ ಕಾರಣವಾದ ಪುಣ್ಯ ಉಂಟಾಗುವುದು. ಈ ಕೋಕಾ ನದಿಯ ನೀರನ್ನು ಕುಡಿದರೆ ಮಹಾಪಾತಕಗಳನ್ನೂ ನಿವಾರಿಸುವುದು. ಇದರ ತೀರ್ಥಗಳಲ್ಲಿ ಸ್ನಾನ ಮಾಡಲು ಪುಣ್ಯ ಉಂಟಾಗುವುದು. ಉಪವಾಸ ಮಾಡಿದರೆ ಸ್ವರ್ಗವು ಲಭಿಸುವುದು. ಈ ತೀರ್ಥದಲ್ಲಿ ಮಾಡಿದ ದಾನವು ಅಕ್ಷಯ್ಯವೆನಿಸುವುದು ಮತ್ತು ಜನ್ಮ ಜರ ಮೃತ್ಯುಗಳು ಒದಗದಂತೆ ನಿವಾರಿಸುವುದು. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಚಂದ್ರನು ಕ್ಷಯಿಸುತ್ತಾ ಬರುವಾಗ ನೀವು ಈ ಕೋಕಾಮುಖಕ್ಕೆ ಬಂದು 5 ದಿನಗಳು ಏಕಾದಶಿಯಿಂದ ಅಮಾವಾಸ್ಯೆ ಪೂರ್ತಿ ಇಲ್ಲಿರಬೇಕು. ಆ ಸಮಯದಲ್ಲಿ ಯಾವನು ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವನೋ ಅವನು ಹಿಂದೆ ಹೇಳಿದ ಫಲಕ್ಕೆ ಭಾಗಿಯಾಗುವನು. ಏಕಾದಶಿ ಮತ್ತು ದ್ವಾದಶಿ ದಿನಗಳಲ್ಲಿ ನನ್ನೊಡನೆ ಇರಬೇಕು. ಯಾವನು ಆಗ ಅಲ್ಲಿ ಉಪವಾಸ ಮಾಡುವನೋ ಅವನು ಹಿಂದೆ ಹೇಳಿದ ಫಲವನ್ನೇ ಹೊಂದುವನು. ಎಲೈ ಭಾಗ್ಯಶಾಲಿಗಳಿರ, ಆದ್ದರಿಂದ ನೀವು ನಿಮ್ಮ ಇಷ್ಟಾನುಸಾರವಾಗಿ ಮನವೊಪ್ಪಿದ ಜಾಗಕ್ಕೆ ತೆರಳಿರಿ. ನಾನೂ ಕೂಡ ಇಲ್ಲಿಯೇ ನೆಲೆಸುವೆನು ಎಂದು ಹೇಳಿ ಆ ದಿವ್ಯ ವರಾಹನು ಅಂತರ್ಧಾನ ಹೊಂದಿದರು. ಅನಂತರ ಆ ಪಿತೃಗಳು ಕೋಕಾ ನದಿಯನ್ನು ಬೀಳ್ಕೊಂಡು ಅಲ್ಲಿಂದ ತೆರಳಿದರು. ಆ ಕೋಕಾ ನದಿಯೂ ಸಹ ತೀರ್ಥಗಳೊಡನೆ ಹಿಮವತ್ ಪರ್ವತದಲ್ಲಿ ನೆಲೆಸಿದಳು. ವರಾಹದ ಛಾಯೆಯು ಬಿದ್ದಿದ್ದ, ಅಂದರೆ ವರಾಹಾಕಾರದ ಭೂಮಿಯು ಮಧ್ಯಮ ಪಿಂಡದ ಪ್ರಾಶನದಿಂದ ಬೆಳೆದು ಗರ್ಭವನ್ನು ಧರಿಸಿ ಶ್ರದ್ಧೆಯಿಂದ ಇದ್ದಳು. ಕೆಲ ಕಾಲವಾದ ನಂತರ ವರಾಹ ಪತ್ನಿಯು ನರಕಾಸುರನೆಂಬ ಮಗನನ್ನು ಹೆತ್ತಳು. ಇವನಿಗೆ ವಿಷ್ಣುವು ಪ್ರಾಗ್ಜ್ಯೋತಿಷವೆಂಬ ಪಟ್ಟಣವನ್ನು ಆಳುವಂತೆ ಇತ್ತನು. ಈ ರೀತಿಯಾಗಿ ನಾನು ನಿಮಗೆ ಈ ವರದಾಯಕನಾದ ವಿಷ್ಣುವು ಕೋಕಾಮುಖದಲ್ಲಿ ದಿವ್ಯವಾದ ವರಾಹ ರೂಪವನ್ನು ತಾಳಿದ ವೃತ್ತಾಂತವನ್ನು ತಿಳಿಸಿದೆನು. ಇದನ್ನು ಕೇಳಿದ ಮಾನವನು ಪಾಪವೆಲ್ಲವನ್ನೂ ಪರಿಹರಿಸಿಕೊಂಡು 10 ಅಶ್ವಮೇಧಗಳನ್ನು ಮಾಡಿದರೆ ಉಂಟಾಗುವ ಫಲವನ್ನು ಪಡೆಯುವನು ಎಂದನು. ಇಲ್ಲಿಗೆ ಶ್ರೀ ಬ್ರಹ್ಮಪುರಾಣದಲ್ಲಿನ ಶ್ರಾದ್ದ ವಿಧಿ ನಿರೂಪಣವೆಂಬ 219ನೇ ಅಧ್ಯಾಯವು ಸಮಾಪ್ತವಾದುದು.